ಮೈಸೂರಲ್ಲಿ 10ನೇ ಸ್ಫೂರ್ತಿ ಉತ್ಸವಕ್ಕೆ ಕ್ಷಣಗಣನೆ. ಜುಲೈ 17-18ರಂದು ಕುವೆಂಪು ನಗರ ಜಯಮ್ಮ ಗೋವಿಂದಗೌಡ ಹಾಲ್ನಲ್ಲಿ ಮಹಿಳಾ ಉದ್ಯಮಿಗಳ ಹಬ್ಬ. ನಟಿ ಅಮೃತ ಅಯ್ಯಂಗಾರ್, ರೋಶ್ನಿ ಪ್ರಕಾಶ್ ಉದ್ಘಾಟನೆ. ಮೈಸೂರಿನ ಮಹಿಳಾ ಉದ್ಯಮಿಗಳಿಗೆ ಸ್ಫೂರ್ತಿ ಉತ್ಸವದ ಸಂಭ್ರಮ. ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಮೈಸೂರು ಕೇಂದ್ರದ ಸ್ಫೂರ್ತಿ ಮಹಿಳಾ ವಿಭಾಗ ಆಯೋಜಿಸಿರುವ 10ನೇ ಆವೃತ್ತಿಯ ಸ್ಫೂರ್ತಿ ಉತ್ಸವ ಜುಲೈ 17 ಮತ್ತು 18ರಂದು ಮೈಸೂರಿನ ಕುವೆಂಪು ನಗರದ ಜಯಮ್ಮ ಗೋವಿಂದೇಗೌಡ ಕನ್ವೆನ್ಷನ್ ಹಾಲ್ನಲ್ಲಿ 2 ದಿನಗಳ ಕಾಲ ಈ ಉತ್ಸವ ನಡೆಯಲಿದೆ. ಜೂನ್ 17ರಿಂದ ಬೆಳಗ್ಗೆ 10 ಗಂಟೆಗೆ ಖ್ಯಾತ ನಟಿ ಅಮೃತ ಅಯ್ಯಂಗಾರ್ ಕಾರ್ಯಕ್ರಮ ಉದ್ಘಾಟಿಸಿದರು. ಉತ್ಸವದಲ್ಲಿ ಮೈಸೂರು ಸುತ್ತಮುತ್ತಲಿನ ಮಹಿಳಾ ಉದ್ಯಮಿಗಳು ಭಾಗವಹಿಸಿದ್ದು, ಕರಕುಶಲ ವಸ್ತುಗಳು, ಉಡುಗೆ ತೊಡುಗೆ, ಆಭರಣ, ಮನೆ ಅಲಂಕಾರ, ಆಹಾರ ಸೇರಿದಂತೆ ವಿವಿಧ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯಲಿದೆ. ಮೊದಲ ದಿನ ಗಾನ ಲಹರಿ ತಂಡದಿಂದ ಸಂಗೀತ ಸಂಜೆ, 2ನೇ ದಿನ ಪುರುಷೋತ್ತಮ ತಂಡದಿಂದ ಸಂಗೀತ ಕಾರ್ಯಕ್ರಮ. ಮಹಿಳಾ ಸಬಲೀಕರಣಕ್ಕೆ ವೇದಿಕೆಯಾದ ಸ್ಫೂರ್ತಿ ಉತ್ಸವದ 10ನೇ ಆವೃತ್ತಿಗೆ ಮೈಸೂರು ಸಜ್ಜಾಗಿದೆ. ಬ್ಯೂರೋ ರಿಪೋರ್ಟ್ಗೆ ಕಾಂತಿರಾಜು, ಪ್ರಜಾಪವರ್ ನ್ಯೂಸ್, ಮೈಸೂರು. ನನ್ನ ಹೆಸರು ವೀಣಾ ಅಶೋಕ್ ಅಂದ್ಬಿಟ್ಟು ಸ್ಫೂರ್ತಿ ಮಹಿಳಾ ಘಟಕದಲ್ಲಿ ನಾನು ಸೆಕ್ರೆಟರಿಯೇಟ್ ವರ್ಕ್ ಮಾಡ್ತಾ ಇದ್ದೀನಿ. ಈ ವರ್ಷದ 25ನೇ ವರ್ಷ ಸಿಲ್ವರ್ ಜುಬಿಲಿನಲ್ಲಿ ನಮ್ಮ ಪ್ರೆಸಿಡೆಂಟ್ ಶಾಂತಿ ಭಾರದ್ವಾಜ್ ಅಂದ್ಬಿಟ್ಟು ಇವ್ರು ನಮ್ಮ ಸ್ಫೂರ್ತಿ ಘಟಕದ ಪ್ರೆಸಿಡೆಂಟ್. ಈ ವರ್ಷ 26-27 ಇಲ್ಲಿ ನಾವು ಜಯಮ್ಮ ಗೋವಿಂದೇಗೌಡ ಕನ್ವೆನ್ಷನ್ ಹಾಲ್ನಲ್ಲಿ ಸ್ಫೂರ್ತಿ ಉತ್ಸವ ಅನ್ನೋ ಮಹಿಳಾ ಮಣಿಗಳಿಗೆ ಒಂದು ಸ್ಟೇಜ್ ಕಲ್ಪಿಸಿದೀವಿ. ಯಾರು ವ್ಯಾಪಾರಸ್ಥರು ಇರ್ತಾರೋ ಅವ್ರ ಮನೆಗಳಲ್ಲಿ ಮಾಡೋ ಸಣ್ಣ ಪುಟ್ಟ ವ್ಯಾಪಾರ ಇರ್ಬೋದು, ಚಿಕ್ಕ ಪುಟ್ಟ ಅಂಗಡಿಗಳು ಇಟ್ಕೊಂಡಿರ್ಬೋದು, ಕೇವಲ ಮಹಿಳಾ ಮಣಿಗಳಿಗೆ ಮಾತ್ರ, ವುಮೆನ್ ಆಂಟ್ರಪ್ರಿನರ್ಗೆ ನಾವು ಪ್ರಾಮುಖ್ಯತೆ ಕೊಟ್ಟು ಇಲ್ಲಿ 2 ದಿನದ್ದು ಒಂದು ಉತ್ಸವನ, ಅಂದ್ರೆ 2 ದಿನ ಸರ್, ಶುಕ್ರವಾರ ಮತ್ತೆ ಶನಿವಾರ, ಇವತ್ತು ಮತ್ತೆ ನಾಳೆ 2 ದಿನ ಇದೆ. ಆಲ್ಮೋಸ್ಟ್ 65 ಮಳಿಗೆಗಳಿಗಾಗಿ ಮನೆಯಲ್ಲಿನೇ ಈ ಸ್ವಯಂ ಉದ್ಯೋಗವನ್ನ ಮಾಡ್ಕೊಳ್ತಾರಲ್ಲ ಮಹಿಳೆಯರು, ಅವರಿಗೆ ಒಂದು ಆತ್ಮವಿಶ್ವಾಸ ಬೇಕಿರತ್ತೆ. ಅವರ ಉತ್ಪನ್ನಗಳನ್ನ ಎಲ್ಲಾದ್ರೂ ಮಾರೋದಕ್ಕೆ ಒಂದು ಜಾಗ, ಆ ಜಾಗನ ನಾವಿಲ್ಲಿ ಕಲ್ಪಿಸ್ಕೊಟ್ಟಿದೀವಿ. ವೇದಿಕೆ ಅಂದ್ರೆ ಈ ಮೈಸೂರಿನ ಸುತ್ತಮುತ್ತ ಇರುವಂತಹ ಮಹಿಳಾ ಉದ್ಯಮಿಗಳಿಗೆ ಅವರ ಉತ್ಪನ್ನಗಳಿಗೆ ನಾವು ಬೇಡಿಕೆಯನ್ನ ಕಲ್ಪಿಸ್ಕೊಳ್ಳೋದ್ರ ಜೊತೆಗೆ ಅವರಿಗೆ ಒಂದು ಜಾಗ, ಅವರ ಉತ್ಪನ್ನಗಳನ್ನ ಮಾರಾಟ ಮಾಡೋದಕ್ಕೆ ಅದನ್ನ ಮಾಡ್ತಾ ಇದೀವಿ. ಇದು ಸ್ಫೂರ್ತಿ ಉತ್ಸವ. ಕಳೆದ 10 ವರ್ಷಗಳಿಂದ ಇದು ನಡ್ಕೊಂಡು ಬಂದಿದೆ. ಇದೇ ಜಾಗದಲ್ಲಿ ಜಯಮ್ಮ ಗೋವಿಂದೇಗೌಡ ಚೌಲ್ಟ್ರಿಯಲ್ಲೇ ನಡೆಯುತ್ತೆ. ಮೊದಲು ಅರ್ಧ ದಿನದಿಂದ ಪ್ರಾರಂಭ ಆಯ್ತು. ಇವತ್ತು 3 ವರ್ಷಗಳ ಹಿಂದೆಯಿಂದ 2 ದಿನಕ್ಕೆ ಇದು ಎಕ್ಸ್ಟೆಂಡ್ ಆಗಿದೆ. ವಿಶೇಷವಾಗಿ ಇವತ್ತು ಆಷಾಢ ಮೇಡಮ್, ಈ ದಿನನೇ ಓಪನ್ ಆಗೋ ಒಂದು ಸ್ಫೂರ್ತಿ ಏನಿದೆ ಮೂಲಭೂತವಾಗಿ, ಯಾಕಂದ್ರೆ ಮೈಸೂರು ಜನತೆ ಆದಷ್ಟು ಈ ಒಂದು ಸಂದರ್ಭದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇರ್ತಾರೆ, ಬಟ್ ಇಲ್ಲಿ ಓಪನ್ ಮಾಡಿದೀರಾ. ಸೊ ಮೈಸೂರು ಜನತೆ ನೇರವಾಗಿ ಇಲ್ಲೇ ಬರ್ಬೇಕು ಅಂತ ಏನಾದ್ರು ಐಡಿಯಾಸ್ ಏನಾದ್ರು ಇದೆಯಾ? ಹಾಗೇನಿಲ್ಲ, ಚಾಮುಂಡಿ ತಾಯಿ ದರ್ಶನ ಮಾಡ್ಕೊಂಡೆ ಅವ್ರು ಇಲ್ಲಿಗೆ ಬರ್ಲಿ. ಆ ಚಾಮುಂಡಿ ತಾಯಿ ದರ್ಶನದಿಂದ ನಮಗೂ ಕೂಡ ಈ ಉತ್ಸವ ಯಶಸ್ವಿಯಾಗ್ಲಿ ಅಂತ ನಾನು ಹಾರೈಸ್ತೀನಿ. ಮೊದಲನೇ ಆಷಾಢ ಶುಕ್ರವಾರ ಅಲ್ಲಿ ಹೋಗಿರೋರಿಗೆ, ಇಲ್ಲಿ ಬರೋರಿಗೆ ಎಲ್ರಿಗೂ, ಸಮಸ್ತ ಕರ್ನಾಟಕದ ಜನತೆಗೂ ತಾಯಿ ಚಾಮುಂಡೇಶ್ವರಿ ಒಳ್ಳೇದನ್ನ ಮಾಡ್ಲಿ ಅಂತ ಹಾರೈಸ್ತೀನಿ. ಪ್ರವೇಶ ಉಚಿತ ಇರುತ್ತೆ. ಪ್ರವೇಶಕ್ಕೆ ವಿನಾಯಿತಿ ಇದೆ, ಯಾರು ಬೇಕಿದ್ರು ಬರ್ಬೋದು. ವಿಶೇಷವಾಗಿ ಏನಾದ್ರು ಅಂಗವಿಕಲರಿಗೆ ಏನಾದ್ರು ಸ್ಪೆಷಲಿಟಿಸ್ ಇದೆಯಾ? ಅಂಗವಿಕಲರು ಅಂತಲ್ಲ, ಈ ಸ್ಪೆಷಲ್ ಕಿಡ್ಸ್ ಅಂತ ಹೇಳ್ತಾರಲ್ಲ, ವಿಕಲಚೇತನ ಮಕ್ಕಳು ಇರ್ತಾರಲ್ಲ, ಅವ್ರಗಳಿಗೆ ಅಂತಾನೆ ಒಂದು 7 ಇದನ್ನ ನಾವು ಫ್ರೀ ಆಗಿ ಕೊಟ್ಟಿದೀವಿ. ಆಮೇಲೆ ಕನ್ನಡ ಪುಸ್ತಕಗಳನ್ನ ಓದೋರ್ ಸಂಖ್ಯೆ ಕಡಿಮೆ ಆಗೋಗಿದೆ ಅಲ್ವಾ, ಹಾಗಾಗಿ ಕನ್ನಡ ಪುಸ್ತಕಗಳ ಮಳಿಗೆ ಕೂಡ ಒಂದು ಫ್ರೀ ಆಗಿದೆ. ಏನು ಉದ್ದೇಶಪೂರ್ವಕವಾಗಿ ಈ ಒಂದು ಉತ್ಸವನ ಮಾಡ್ತಾ ಇದ್ದೀವಿ? ಈ ಉತ್ಸವ ಮಾಡೋದು ಏನಂದ್ರೆ, ಮೊದಲನೇ ನಾ ಹೇಳ್ದಾಗೆ ಮಹಿಳಾ ಉದ್ಯಮಿಗಳಿಗೆ ಒಂದು ಅವಕಾಶವನ್ನು ಕೊಡೋದು, ಅವರಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸೋದು. ಮತ್ತೆ ಇದ್ರ ಮೂಲಕ ನಾವು ಈ ಕಟ್ಟಡ ಕಾರ್ಮಿಕರು ಇರ್ತಾರಲ್ಲ, ಕಟ್ಟಡ ಕಾರ್ಮಿಕರ ಕುಟುಂಬಕ್ಕೆ ಅವರ ಸರ್ವತೋಮುಖ ಅಭಿವೃದ್ಧಿಗೆ ಬೇಕಾದಂತಹ ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಿ. ನನ್ನ ಹೆಸರು ಶಾಂತಿ ಭಾರದ್ವಾಜ್ ಅಂತ, ಸ್ಫೂರ್ತಿ 2026-27 ಅಧ್ಯಕ್ಷ.